ಕ್ರಿಕೆಟಿಗಾರ ಅಶ್ವಿನ್ ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಹಿಂದಿ ದೇಶದ ಅಧಿಕೃತ ಸಂಪರ್ಕ ಭಾಷೆ ಅಷ್ಟೇ. ಬೇರೆ ಭಾಷೆಗಳು ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಅಧಿಕೃತ ಭಾಷಾ ಸ್ಥಾನಮಾನವನ್ನು ಹೊಂದಿವೆಯೋ, ಅಫಿಷಿಯಲ್ ಲ್ಯಾಂಗ್ವೇಜ್ ಬೇರೆ, ನ್ಯಾಷನಲ್ ಲ್ಯಾಂಗ್ವೇಜ್ ಬೇರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಡನ್ನಾಗಿ ಏನಾದರೂ ಕೇಳಿಬಿಟ್ರೆ ಯಾವ್ದು ರಾಷ್ಟ್ರ ಭಾಷೆ ಅಂದರೆ ಇಮ್ಮಿಡಿಯೇಟಾಗಿ ಹಿಂದಿ ಅಂದುಬಿಡ್ತಾರೆ. ನೋ, ಇದನ್ನು ಆರ್ ಅಶ್ವಿನ್ ಅವರು ಹೇಳ್ತಿದ್ದಾರೆ. ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಹಿಂದಿ ಈ ದೇಶದ ಅಧಿಕೃತ ಸಂಪರ್ಕ ಭಾಷೆ. ಅಧಿಕೃತ ಭಾಷಾ ಸ್ಥಾನಮಾನಗಳು ಈ ದೇಶದಲ್ಲಿ ಬಹಳಷ್ಟು ಭಾಷೆಗಳಿಗಿವೆ. ಆದರೆ ಅದ್ಯಾಕೋ ಹಿಂದಿ ಅಂದರೆ ಒಂದು ಹಿರಿಮೆಯಲ್ಲಿ ಜನ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಮೊದಲಿಂದಾನು ರಾಷ್ಟ್ರ ಭಾಷೆ ಅದನ್ನು ಹಿಂದಿ 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 ಅಂತ ಹೇಳಿ 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 ಅದೊಂಥರ ನಿಜವೇನೋ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಹಿಂದಿ ಅಧಿಕೃತ ಭಾಷೆ. ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಅವರ ಪ್ರತಿಕ್ರಿಯೆ ಇದು ಮಹತ್ವ ಪಡ್ಕೊಳ್ತಾ ಇದೆ. ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಅವರ ಈ ಹೇಳಿಕೆ ಚೆನ್ನೈನ ಖಾಸಗಿ ಕಾಲೇಜೊಂದರ ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಬಂದಿದೆ. ಅಲ್ಲಿ ನಿಮ್ಮಲ್ಲಿ ಅವರು ಒಂದು ಭಾಷಣ ಮಾಡೋ ಸಂದರ್ಭ ಬರುತ್ತೆ. ಯಾರು? ರವಿಚಂದ್ರನ್ ಅಶ್ವಿನ್. ಆ ಒಂದು ಕಾಲೇಜಲ್ಲಿ ಆ ವಿದ್ಯಾರ್ಥಿಗಳನ್ನ ಉದ್ದೇಶ ಮಾಡಿಕೊಂಡು ಒಂದು ಭಾಷಣ ಮಾಡುವಂಥ ಪರಿಸ್ಥಿತಿ ಬರ್ತಾಗ ಎಷ್ಟು ಜನ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆಗಿದ್ದೀರಿ? ಒಂದಷ್ಟು ಜನ ಕೈ ಎತ್ತಾರೆ. ಎಷ್ಟು ಜನ ತಮಿಳಲ್ಲಿ? ಒಂದಷ್ಟು ಜನ ಕೈ ಎತ್ತಾರೆ. ಎಷ್ಟು ಜನ ಹಿಂದಿಯಲ್ಲಿ? ಒಂದಷ್ಟು ಜನ ಯಾವುದಕ್ಕೂ ಕೈ ಎತ್ತಾರೆ. ನಮ್ಗೆ ಅದು ಹಿಂದಿ ಕಂಫರ್ಟಬಲ್ ಅಂತೇಳಿ. ಆರ್ ಅಶ್ವಿನ್ ಅವರ ಪ್ರಶ್ನೆಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಕಡಿಮೆ ಇದ್ದಂಥ ಹಿನ್ನೆಲೆಯಲ್ಲಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲಪ್ಪ, ಅದೊಂದು ಅಧಿಕೃತ ಭಾಷೆ ಅಷ್ಟೇ. ಅದು ಅಧಿಕೃತ ಸಂಪರ್ಕ ಭಾಷೆ. ನಾನು ತಮಿಳಲ್ಲೇ ಮಾತನಾಡೋದ್ರಲ್ಲಿ ಕಂಫರ್ಟಬಲ್. ಇಂಗ್ಲೀಷು ಬರುತ್ತೆ ಅಶ್ವಿನ್ಗೆ, ತಮಿಳಲ್ಲಿ ಮಾತಾಡೋದು ಕಂಫರ್ಟಬಲ್ ಅಂಥೇಳಿ ಆ ನೆಲದ ಹುಡುಗನಾಗಿ ಅಶ್ವಿನ್ ಅವರು ಈ ಥರ ಒಂದು ಮಾತು ಹೇಳಿದ್ದಾರೆ. Just going to throw it here. English? Okay. English students in the house, give me a A. Okay. Tamil? Okay. Hindi? வரவேல ஹிந்தி? ஓகே. எல்லாம் சொல்லலாம்னு நினச்சேன். அது நம்ம நேஷனல் லாங்குவேஜ் இல்லை, அது ஒரு அஃபிஷியல் லாங்குவேஜ்னு. சரி, எனிவே ஜஸ்ட் கோன் த்ரோ இட் ஹியர். இங்கிலீஷ்? ஓகே. English students in the house, give me a A. Okay. Tamil? Okay. Hindi? வரவேல ஹிந்தி? ஓகே. எல்லாம் சொல்லலாம்னு நினச்சேன். அது நம்ம நேஷனல் லாங்குவேஜ் இல்லை, அது ஒரு அஃபிஷியல் லாங்குவேஜ்னு. சரி, எனிவே